ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೇಲ್ಮನೆ ಅಡ್ಡೇಟಿನಿಂದಾಗಿ ದೋಸ್ತಿ ಪಡೆಗೆ ಭಾರಿ ಮುಖಭಂಗ ಆಗಿದೆ. ಜೆಡಿಎಸ್ನ 4-5 ಶಾಸಕರು ಅಡ್ಡ ಮತದಾನದ ಶಂಕೆ ಇದೆ. ಕ್ರಾಸ್ ವೋಟಿಂಗ್ ನಿಂದಾಗಿ ಜೆಡಿಎಸ್ ಪಾಳ್ಯದಲ್ಲಿ ಈಗ ತೀವ್ರ ಆತಂಕ ಮನೆ ಮಾಡಿದೆ. ಮೈತ್ರಿಗೆ ಭಾರಿ ಮುಖಭಂಗ. ಕಾರಣ ಜೆಡಿಎಸ್ನವರು ಇಲ್ಲಿ ಅಡ್ಡೇಟು ಅಥವಾ ಅಡ್ಡ ಮತದಾನ ಮಾಡಿರೋದ್ರ ಬಗ್ಗೆ, ಅದರಲ್ಲೂ ಕೂಡ 4-5 ಜನ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತ ಶಂಕೆ. ಕಾಂಗ್ರೆಸ್ ಈಗಾಗಲೇ ನೋಡಿ 5 ಶಾಸಕರನ್ನ ಗೆದ್ದಿದೆ. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಆತಂಕ. ಇವತ್ತು ಶಾಸಕರ ತುರ್ತು ಸಭೆ ಕರೆದಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಲ್ಲಾ ಶಾಸಕರು ಖುದ್ದಾಗಿ ಸಭೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಶಾಸಕರ ನಡೆ ಬಗ್ಗೆ ಕುಮಾರಸ್ವಾಮಿ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. 1-2 ಶಾಸಕರ ಅಡ್ಡ ಮತದಾನದ ನಿರೀಕ್ಷೆಯಲ್ಲಿದ್ದಂತ ಜೆಡಿಎಸ್ಗೆ ಬಿಗ್ ಶಾಕ್ ಎದುರಾಯಿತು. ನಿರೀಕ್ಷೆಗೂ ಮೀರಿ ಅಡ್ಡ ಮತದಾನ ಆಗೋಗಿದೆ. ಇವತ್ತು ಮಧ್ಯಾಹ್ನ ಕುಮಾರಸ್ವಾಮಿ ನಿವಾಸದಲ್ಲಿ ಆತ್ಮಾವಲೋಕನ ಸಭೆ ಇದೆ. ಈ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. 4-5 ಶಾಸಕರು ಕ್ರಾಸ್ ವೋಟ್ ಮಾಡಿದ್ದಾರೆ. ಹೀಗಾಗಿ ಜೆಡಿಎಸ್ ಪಾಳ್ಯದಲ್ಲಿ ಈಗ ತೀವ್ರ ಆತಂಕ, ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಟ್ಟಿದೆ. ಹಾಗಾದ್ರೆ ಇವ್ರು ಅಡ್ಡ ಮತದಾನ ಮಾಡಿದ್ದಾರೆ ಅಂದ್ರೆ ಮುಂದೆ ಕಾಂಗ್ರೆಸ್ಗೆ ಹೋಗುವಂತ ಸೂಚನೆ ಕೊಟ್ಟಿದ್ದಾರಾ? ಪಕ್ಷದಲ್ಲಿರುವಂತ ಅಸಮಾಧಾನವನ್ನ ಈ ರೀತಿ ಹೊರ ಹಾಕಿದ್ರಾ ಅಂತ. ಪರಿಷತ್ತು ಚುನಾವಣೆಯಲ್ಲಿ ಏನು ಅಸಮಾಧಾನ ಹೊರ ಬರುತ್ತಲ್ಲ, ಅದು ಮುಂಬರುವಂತ ವಿಧಾನಸಭಾ ಚುನಾವಣೆಗೆ ಒಂದ್ ರೀತಿ ಮುನ್ನುಡಿ. ಅವ್ರ ಪಕ್ಷದಿಂದ ಕಾಲ್ ಹೊರಗಿಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ರೀತಿ ಸೂಚನೆ ಆಗ್ಬಿಡುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಈ ಪರಿಷತ್ ಚುನಾವಣೆನ ವಿಧಾನಸಭಾ ಚುನಾವಣೆಗೆ ಮುನ್ನುಡಿ ಅನ್ಕೊಳ್ತಾರೆ. ಕಾರಣ ಈ ಚುನಾವಣೆಯಲ್ಲಿ ಯಾರು ಅಡ್ಡ ಮತದಾನ ಮಾಡ್ತಾರೋ ಅವ್ರ ಪಕ್ಷದಿಂದ ಒಂದ್ ಕಾಲ್ ಹೊರಗಿಟ್ಟಿದ್ದಾರೆ ಅನ್ನೋ ರೀತಿ ಆಗ್ಬಿಡುತ್ತೆ. ಸದ್ಯ ಈಗ ಜೆಡಿಎಸ್ಗೆ ಏನ್ ಆತಂಕ ಇದೆ, ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬಹುದು, ಕುಮಾರಸ್ವಾಮಿ ಅವ್ರು ಏನ್ ಗೈಡ್ಲೈನ್ಸ್ ಕೊಡಬಹುದು ಅಂತ. ಎಸ್ ಸೌಖ್ಯ, ನಿನ್ನೆ ಹೇಳಿರುವಂತಹ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ನ ಅಡ್ಡ ಮತದಾನಗಳು ಆಗಿರುವಂತದ್ದು. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಅಸಮಾಧಾನ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಎಲ್ಲ ಶಾಸಕರು ಕೂಡ ಕರೆದು ಪಾಠವನ್ನ ಹೇಳಿದ್ರು, ಮತ್ತೆ ಪಕ್ಷವನ್ನ ಸಂಘಟನೆ ಮಾಡಬೇಕು. ಮುಂಬರುವಂತಹ ಚುನಾವಣೆಯಲ್ಲಿ ಒಂದಿಷ್ಟು ಪಕ್ಷ ಸಂಘಟನೆ ಮಾಡುವ ಮೂಲಕ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂತಹ ಕುಮಾರಸ್ವಾಮಿ ಅವರಿಗೆ ಇದೀಗ ಶಾಕ್ ಎದುರಾಗಿದೆ. ಪಕ್ಷದಲ್ಲಿರುವಂತಹ ತೋಡ್ಕೊಂಡು ಮತ್ತೆ ಅಡ್ಡ ಮತದಾನ ಮಾಡಿರೋದ್ರಿಂದ ಕುಮಾರಸ್ವಾಮಿ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಆತ್ಮಾವಲೋಕನ ಸಭೆಯನ್ನ ಮಾಡೋದಕ್ಕೆ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಅವರ ನಿವಾಸದಲ್ಲಿ, ಜೆ.ಪಿ. ನಗರದ ನಿವಾಸದಲ್ಲಿ ಸಭೆಯನ್ನ ಕರೆಯಲಾಗಿದೆ ಮಧ್ಯಾಹ್ನ. ಈ ಒಂದು ಸಭೆಯಲ್ಲಿ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ, ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷವನ್ನ ಸಂಘಟನೆ ಮಾಡಬೇಕು, ಜೊತೆಗೆ ಯಾರಿಗೆಲ್ಲ ಯಾವ ಜವಾಬ್ದಾರಿಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ಎರಡು ಮತಗಳು ಅಡ್ಡ ಮತದಾನ ಆಗ್ಬೋದು ಅನ್ನೋಂತ ನಿರೀಕ್ಷೆಯಲ್ಲಿದ್ದಂತ ಕುಮಾರಸ್ವಾಮಿ ಅವರಿಗೆ ಇದೀಗ 4-5 ಮತಗಳು ಅಡ್ಡ ಮತದಾನ ಆಗಿರುವುದು ಬಹಳ ತಲೆನೋವು ತಂದಿದೆ, ಸಂಕಷ್ಟವನ್ನ ತಂದೊಡ್ಡಿದೆ. ಮುಂದಿನ ದಿನಗಳಲ್ಲಿ ಹೇಗೆ ಅನ್ನುವಂಥದ್ದು, ಅಂದ್ರೆ ಪಕ್ಷದ ಪರವಾಗಿ ಶಾಸಕರು ಇಲ್ಲ ಅನ್ನುವಂಥದ್ದನ್ನ ಇದನ್ನ ಹೇಗೆ ಮುಂದೆ ನಿಭಾಯಿಸ್ಕೊಂಡು ಹೋಗ್ಬೇಕನ್ನುವುದು ಕೂಡ ಕುಮಾರಸ್ವಾಮಿ ಅವರಿಗೆ ಒಂದಿಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಹೀಗಾಗಿ ಇದೆಲ್ಲವನ್ನೂ ಕೂಡ ಇವತ್ತು ಚರ್ಚೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಮುಂಬರುವಂತಹ ವಿಧಾನಸಭಾ ಚುನಾವಣೆ 28ರ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮೂಲಕ ಚುನಾವಣೆಗೆ ಹೋದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಅನ್ನೋದು ಲೆಕ್ಕಾಚಾರ ಇದೆ. ಹೀಗಾಗಿ ಶಾಸಕರನ್ನೇ ಸರಿಯಾಗಿ ಹಿಡಿದಿಟ್ಕೊಳ್ಳಲು ಆಗ್ತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗಿದೆ. ಹೀಗಾಗಿ ಇವತ್ತು ಸಭೆ ಮಾಡೋದಕ್ಕೆ ಕುಮಾರಸ್ವಾಮಿ ನಿರ್ಧಾರ ಮಾಡಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಮಾಹಿತಿಗೆ.